ಅಮ್ಮ ದೇವಿ ದುರ್ಗಮ್ಮ ಅಪರಂಜಿ ಚಿನ್ನವು ಚಿನ್ನವು ನಿನ್ನ ಮನೆಯ ದೇವರು. ಯಾಕೆ ದೇವಿ ಇಷ್ಟೊತ್ತು ಕಾದು ಕಾದು ಸಾಕಾಯ್ತು. ಹೋಗದ್ ನನ್ನಿಚ್ಛೆ, ಕಳ್ಸೋದು ಅವಳಿಚ್ಛೆ. ಏನೇ ದೇವಿ ಮುಖ ಎಲ್ಲ ಲಕ ಅಂತಿದೆ? ಹ್ಞೂ, ನನ್ನ ಮದುವೆ ಅಲ್ವಾ, ವಿಗ್ರಹ ಸಿಗುತ್ತೆ ಅಂತ ನನಗೂ ನಂಬಿಕೆ ಇದೆ. ಮದ್ವೆ ದಿನ ಏನ್ ದೂರ ಇಲ್ಲ ದೇವಿ. ಪರ್ಯಾಯ ವಿಗ್ರಹ ಸ್ಥಾಪನೆ ಆಗ್ಬಿಟ್ರೆ ತುಂಬಾ ಕೆಲಸ ಇರುತ್ತೆ. 4 kg ಬೆಣ್ಣೆನೂ ಬರುತ್ತೆ, ಎತ್ತಿಡ್ಬೇಕು. ಆಮೇಲೆ ನೀವೆಲ್ಲೂ ಹೊರಗಡೆ ಅಡ್ಡಾಡೋ ಹಾಗಿಲ್ಲ. ಹೋಗೆ, ಅದು ನನ್ನಿಷ್ಟ. ಅದೇನಂತೆ ಗೊತ್ತಾ ದೇವಿ, ಆ ಬೆಣ್ಣೆನ ಮದ್ವೆ ಹೆಣ್ಣು ಮಾತ್ರ ತಿನ್ಬೇಕಂತೆ. ಪೌಷ್ಟಿಕ ಆಹಾರ ಮದ್ವೆ ಹೆಣ್ಣಿಗೆ ಬಹಳ ಮುಖ್ಯ. ಓಕೆ ಅಕ್ಷತಾ. ಆಯ್ತಾಯ್ತು, ಊಟದ್ ಬಾ. ನಿಮ್ದೆಲ್ಲ ಊಟ ಆಯ್ತಾ? ಆಯ್ತು, ಆದ್ರೆ ನಿನ್ ಪತಿರಾಯ ದೇವಿ ಇಲ್ದೆ ಊಟ ಮಾಡಲ್ಲ, ದೇವಿ ಜೊತೆನೆ ಊಟ ಮಾಡ್ಬೇಕು ಅಂತಿದ್ದ. ಅವನನ್ನ ಕರಿತೀನಿ ತಡಿ. ಸುಚೇಂದ್ರಣ್ಣ, ಸುಚೇಂದ್ರಣ್ಣ. ನನ್ನ ಹತ್ರ ಊಟ ಆಯ್ತು ಅಂದಲ್ಲ ಸುಚೇಂದ್ರ. ಏ ದೇವಿ, ಹಂಗೆಲ್ಲ ಯಜಮಾನ್ರ ಹೆಸರಿಟ್ಟು ಕರಿಬಾರ್ದು ಕಣೆ. ಸುಚೇಂದ್ರನೊಂದು ಊಟನೂ ಆಗಿಲ್ಲ, ಏನೂ ಆಗಿಲ್ಲ. ಕರಿ ತಿಂತಾಳು. ಸುಚೇಂದ್ರಣ್ಣ, ಸುಚೇಂದ್ರಣ್ಣ. ಊಟ ಮಾಡ್ಕೊಂಡು ಹೋಗೋ. ತೃಪ್ತಿಯಾಗಿದೆ. ಊಟ ಆಯ್ತಾ ನಿಂದು? ನಾನು ರಾಜ ಒಟ್ಟಿಗೆ ಊಟ ಮಾಡಿದ್ವಲ್ಲ, ಬೇಕಾ ರಾಜನ್ನೇ ಕೇಳು. ನಾಳೆ ಬೆಳಗ್ಗೆ ವಿಗ್ರಹ ಸ್ಥಾಪನೆ, ಆ ನಂತರದಲ್ಲಿ ದೇವಿ ಸುಚೇಂದ್ರನ ಮದುವೆ, ಆ ನಂತರದಲ್ಲಿ ನನ್ನ ಅವನತಿ. ಇದ್ದು ಸಂಸ್ಕಾರ ಮಾಡಿಬಿಟ್ಟು ಹೋಗಿ. ಕಡೆಗೂ ಶಂಖ ನನಗೆ ಸಿಗದೆ ಇರೋ ಹಾಗೆ ಮಾಡಿ. ಮಗನ ಮದುವೆ ಆದ ನಂತರ ನಾನು ವಾನಪ್ರಸ್ಥಕ್ಕೆ ಹೋಗೋ ಹಾಗೆ ಮಾಡಿ. ಹಾಕ್ಬಿಟ್ಲು ತಾಯಿ. ನನ್ನಿಂದ ಪರ್ಯಾಯ ವಿಗ್ರಹ ಬರೋ ಹಾಗೆ ಮಾಡಿಬಿಟ್ಲು. ಪ್ರಾಯಶ್ಚಿತ್ತ ಹೋಮ ಆಗೋದ್ರೊಳಗೆ ತಾಯಿಯ ವಿಗ್ರಹ ಬರಬೇಕು. ತಯಾರಿ ಜೋರಾಗಿ ನಡೆಸಿದ್ದೀರಿ, ಮುಂದುವರಿಸಿ. ವಿಗ್ರಹ ಬರೋ ಸಮಯಕ್ಕೆ ಬರುತ್ತೆ. ದೀಪ ಆರಿಸ್ಲಾ? ಹೋಮದ ತಯಾರಿ ನಡೆಸ್ತಾ ಇದ್ದೀನಿ, ದೀಪ ಆರಿಸ್ಲಾ ಅಂತೀಯ? ಯಾಕೆ ಇಷ್ಟ ಇಲ್ವಾ ತಾಯಿಯ ವಿಗ್ರಹ ಪ್ರತಿಷ್ಠಾಪನೆ ಆಗೋದು? ಏನು ಮಾಡಲಿ, ತಲೆ ಹೋಗಬೇಕು ಅಂದ್ರೆ ತಲೆ ಬಗ್ಗಿಸ್ಲೇಬೇಕು ಅಲ್ವಾ? ಗೋಪಾಲು, ನಿಮ್ಮನ್ನ ಕೊಲ್ಲೋದಕ್ಕಲ್ಲ ತರಿಸಿದ್ದು, ನನ್ನ ಆತ್ಮರಕ್ಷಣೆಗೆ. ನಿದ್ದೆ ಮಾಡಕ್ ಹೊರಟ್ಯಾ ರಾಜ? ನನಗೊಂದು ಅಡ್ರೆಸ್ ಐತಿ, ಕುಂಭಕರ್ಣ ಅಂತ. ನಿನ್ನ ಸುಚೇಂದ್ರನ್ ಸ್ನೇಹ ನದಿ ದೋಣಿ ಇದ್ದಂಗಲ್ವಾ? ಬಹಳ ಒಳ್ಳೆ ಹುಡುಗ ಸಿಕ್ಕ ನಿನಗೆ. ಇತ್ತೀಚೆಗೆ ಸುಳ್ಳು ಹೇಳೋದನ್ನ ಕಲ್ತಿದ್ದಾನೆ. ಊಟ ಮಾಡ್ದೆ ಅಂತ ಯಾಕೆ ಸುಳ್ಳು ಹೇಳ್ದ? ನಿನಗೆಲ್ಲ ಗೊತ್ತಿರತ್ತೆ, ಹೇಳು ರಾಜ. ನನಗೇನ್ ಗೊತ್ತೈತಿ? ಅವ ಏನ ಮಾಡಿದ್ರು ನೀನ್ ನನ್ನ ಬಂದು ವಿಚಾರಿಸಿ. ನಾ ಇಲ್ಲಿ ಬಂದಿದ್ದೆ ತಪ್ಪಾತು. ನಿನಗೆಲ್ಲ ಗೊತ್ತಿರತ್ತೆ, ಅವನೇನ್ ನಡೆಸ್ತಿದ್ದಾನೆ ಅಂತ ಹೇಳು. ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ.
ಊಟ ಅವನಿಚ್ಛೆ. ನನ್ನ ಪೀಡಿಸ್ಬೇಡ, ನಾನು ಸುಮ್ಮನೆ ಬಿಡು. ಭರ್ಜರಿ ಊಟ ದೇವಿ ಮನೆಯಲ್ಲಿ. ಹೊಟ್ಟೆ ತುಂಬಿದೆ, ಮನಸ್ಸು ತುಂಬಿದೆ. ನನ್ನ ದೇವಿ ಮದುವೆ ಆಗುತ್ತೆ, ವಿಗ್ರಹ ಬರುತ್ತೆ. ಮತ್ತೆ ಇನ್ನೇನು ಸಮಾಚಾರ ಕೇಶವನ ಹತ್ರ? ಬಹಳ ಬೀಗ್ತಾ ಇದೆಯಾ? ಬೀಗ್ತಾ ಇರೋದಕ್ಕೆ ಊಟ ಅಷ್ಟೇ ಕಾರಣ ಅಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಹಳ ಸಂತೋಷ. ಏನೇನೋ ಅನ್ಕೊಳ್ಳೋ ನೀವು ನಾನೇನೋ ನಡೆಸ್ತಿದ್ದೀನಿ ಅಂತ ಅನ್ಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಏನ್ ನಡೆಸ್ತಾ ಇದೆಯಾ ಸುಚೇಂದ್ರ ನನ್ನ ವಿರುದ್ಧ? ಏನು ಮಾಡಬೇಕು ಅಂತಿದ್ಯಾ? ಪರ್ಯಾಯ ವಿಗ್ರಹ ತರ್ತೀನಿ ಅಂದ್ಮೇಲೆ ಏನೋ ನಿಂದು? ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೋ, ನಿಶ್ಚಿತಾರ್ಥ ನಡೆದ ಮೇಲೋ ನನ್ನ ದೇವಿ ಮದುವೆ ನಿಲ್ಸಕ್ ಹೊರಟಿದ್ರಲ್ಲ ನೀವು, ಹೇಗ್ ತಾನೆ ನಿಮ್ಮ ನಂಬ್ಲಿ ನಾನು? ನಮ್ಮ ಸುರಕ್ಷತೆ ನಮ್ಮದೇ ಹೊಣೆ. ನಮ್ಮ ಲಗೇಜಿಗೆ ನಾವೇ ಜವಾಬ್ದಾರ. ಲಗ್ನ ಪತ್ರಿಕೆಯನ್ನ ಲಾಕರಲ್ಲಿ ಇಟ್ಬಿಟ್ಟು ಮದುವೆ ಸುರಕ್ಷಿತವಾಗಿ ಆಗುತ್ತೆ ಅಂತ ಕೈ ಕೊಟ್ಟು ಕೂತ್ಕೊಳಕ್ಕಾಗತ್ತಾ ಕೇಶವನ ಹತ್ರ? ಏನ್ ನಡೆಸಿದ್ದೀಯಾ ಹೇಳೋ? ದೇವಿ ಮನೆಗೆ ಯಾಕೆ ಹೋಗಿದ್ದೆ? ಅಲ್ಲೇ ಯಾಕೆ ಊಟ ಮಾಡಿದೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನನಗೆ ಬೇಕು. ನಾಳೆ ಬೆಳಗ್ಗೆ ಬೇಜಾನ್ ಕೆಲಸ ಇದೆ. ದೇವಸ್ಥಾನ ವಿಗ್ರಹ ಪ್ರತಿಷ್ಠಾಪಿಸಬೇಕು. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ಲ. ನಾನ್ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ ಎದೆ ಹೊಡೆದು ಹೋಗ್ಬಿಟ್ರೆ ಬೇಡ ಕೇಶವನ ಹತ್ರ, ಬೇಡ. ಖಂಡಿತವಾಗ್ಲೂ ವಿಗ್ರಹ ತರ್ತೀನಿ. ಏನ್ ನಡೆಸಿದ್ದೀಯಾ ಅಂತ ಹೇಳಿ. ಏನು ಇಲ್ಲ ಕೇಶವ್, ನಾಳೆ ನೀವು ವಿಗ್ರಹ ತರ್ತಿರಲ್ಲ, ಅದಕ್ಕೆ ಸಹಾಯ ಮಾಡ್ತೀನಿ ಅಷ್ಟೇ. ಹೇಳಲ್ಲ ಅಂದ್ರೆ ನಿಮಗೆ ನನ್ನ ಸಾಯಿಸಕ್ಕಾಗಲ್ಲ ಪಾಚೆ, ಆಗಲ್ಲ. ನಾಳೆ ವಿಗ್ರಹ ಬರುತ್ತೆ. ದೇವಿನೂ ಖಚಿತವಾಗಿ ನಂಬಿದಾಳೆ ನಾಳೆ ವಿಗ್ರಹ ಬಂದೇ ಬರುತ್ತೆ. ನಾಳೆ ವಿಗ್ರಹ ಬಂದ ಮೇಲೆ ನಾನು ಯಾಕೆ ದೇವಿ ಮನೆಗೆ ಹೋಗಿದ್ದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ನಾಳೆ ಮಾಡಿ ಹೇಳ್ತಿದ್ದೀನಿ, ನಾಳೆ ಬೆಳಿಗ್ಗೆ ಪ್ರಾಯಶ್ಚಿತ ಹೋಮ ಮುಗಿಯೋದ್ರೊಳಗೆ ವಿಗ್ರಹ ಬಂದೇ ಬರುತ್ತೆ. ನಿಮ್ಮೇಲೆ ಆಣೆ. ನಾಳೆ ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದ ಹಾಗೆ ಶಂಕ ಊದ್ತೀನಿ. ವಿಗ್ರಹ ಬರ್ಲಿ, ವಿಗ್ರಹ ಚೋರ ನಾಶ ಆಗ್ಲಿ ಅಂತ ವರ ಬೇಡ್ತೀನಿ. ವಿಗ್ರಹ ಬಂದು ಈ ಮದುವೆ ನಡೆದ್ರೆ ನನ್ನ ನಾಶ ಖಂಡಿತ. ಹಾಗಾಗೋಕೆ ನಾವು ಬಿಡೋದಿಲ್ಲ ತಾತ. ನಿಮ್ಮ ಆಸೆನ ನೆರವೇರಿಸದೆ ನಾನು ಖಂಡಿತ ನಾಶ ಆಗಲಾರೆ. ವಿಗ್ರಹ ಪ್ರತಿಷ್ಠಾಪನೆ ಆಗದೆ ಮದುವೆ ನಿಂತು ನಿನಗೆ ಶಂಕ ಸಿಕ್ಬಿಡಬೇಕು. ನಾನಿಟ್ಟ ಮುಹೂರ್ತಕ್ಕೆ ಅಡ್ಡಿಪಡಿಸಿ ಮಂಗಳ ಕಾರ್ಯಕ್ಕೆ ಅಪಚಾರಗೊಳಿಸಿ ನಿನ್ನ ನಾಶಕ್ಕೆ ನೀನೇ ಮುಹೂರ್ತ ಇಟ್ಟಿದೀಯಾ. ತಾಯಿಯಾಗಿ ನನ್ನನ್ನು ನಾಶ ಮಾಡ್ತೀಯ ಅಮ್ಮ. ಶಿಷ್ಟ ರಕ್ಷಣೆಗೆ ನಿನ್ನ ನಾಶ ಅನಿವಾರ್ಯ. ಸಾಧ್ಯ ಇಲ್ಲ. ನೀನೇ ಬರದ ಗ್ರಹಗತಿಯ ಪ್ರಕಾರ ಈ ಮದುವೆ ನಡೆಯದೆ ಶಂಖ ನನಗೆ ಸೇರಬೇಕು. ದಯಮಾಡಿ ಶಂಖವನ್ನು ನನಗೆ ದಯಪಾಲಿಸು ತಾಯಿ.
ಒಂದೇ ಒಂದು ಆಸೆ ಈಡೇರಿಸು, ನಾನು ಯಾರ ತಂಟೆಗೂ ಹೋಗೋದಿಲ್ಲ. ಮನುಷ್ಯತ್ವ ಇರುವ ಮಗನಾಗಿದ್ದರೆ ದಯಪಾಲಿಸಬಹುದಾಗಿತ್ತು. ಇನ್ನಲ್ಲಿ ದೈವತ್ವ ಇಲ್ಲ. ನನ್ನ ಮಗನ ಮದುವೆಯಲ್ಲಿ ನನ್ನ ಸಾವನ್ನು ಇಟ್ಟಿರೋ ನೀನು ಧರ್ಮದಲ್ಲಿ ನಡ್ಕೋತಾ ಇಲ್ಲ. ಕೋಪ ಮಾಡಿಕೊಂಡು ಯಾವ ಪ್ರಯೋಜನನೂ ಇಲ್ಲ. ನೀನು ನನ್ನನ್ನು ನಾಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸತ್ರೆ ಸೂತಕದಲ್ಲಿ ಮದುವೆ ನಡೆಯೋದಿಲ್ಲ. ದೇವಿ ಮದುವೆಗೆ ಮುಹೂರ್ತ ಇಟ್ಟವಳು ನೀನಿಟ್ಟ ಮುಹೂರ್ತಕ್ಕೆ ಧಕ್ಕೆ ಬರುತ್ತೆ. ಮದುವೆ ನಡೆಯೋದಿಲ್ಲ. ನೀನು ನನ್ನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲೂ ಹೋಗಲ್ಲ. ನೀನೇ ತಂದು ನನ್ನ ಇಲ್ಲಿ ಕೂರಿಸಿದ್ದು. ನೀನೇ ತಗೊಂಡು ಹೋಗಿ ಗರ್ಭಗುಡಿಲಿ ಪ್ರತಿಷ್ಠಾಪಿಸ್ಬೇಕು. ಕನಸು ಕಂಡಿದ್ದಕ್ಕೆ ಭಯಗ್ರಸ್ತನಾಗಿ ನೀನಿಲ್ಲಿಗೆ ಓಡೋಡಿ ಬಂದಿದ್ದು. ಹಿರಣ್ಯಕಶಿಪುವಿಗೆ ಹೆದರಿ ನಾರಾಯಣ ಆದಿಶೇಷನ್ನ ತೊರೆದು ಹೋದ ಹಾಗೆ ನೀನು ವಿಗ್ರಹದಲ್ಲಿ ಮರೆಯಾಗಿ ಕೂತು ನನಗೆ ಉತ್ತರ ಕೊಡ್ತಿದ್ದೀಯಾ? ಅಗೋಚರ ಶಕ್ತಿಗಳ ಜೊತೆ ಸಂವಹನೆ ಸಾಧ್ಯ ಇಲ್ಲ. ನೇರ ಬಂದ್ರೆ ಮಾತು, ಇಲ್ದಿದ್ರೆ ಬೇಡ. ಬರಲ್ಲ ನೀನು, ನನಗೆ ಗೊತ್ತು. ಯಾಕೆಂದ್ರೆ ನನ್ನಂಥವನಿಗೆ ದರ್ಶನ ಕೊಡೋದಕ್ಕೆ ನಿನಗೆ ಧೈರ್ಯ ಇಲ್ಲ. ಪರ್ಯಾಯ ವಿಗ್ರಹ ಬರಲ್ಲ. ನೀನಿಟ್ಟ ಮುಹೂರ್ತದಲ್ಲಿ ದೇವಿ ಮದುವೆ ನಡೆಯಲ್ಲ. ನಮ್ಮ ಮಗಳ ಮದುವೆ ನಿಲ್ಲತ್ತೆ. ಕಲಿಯುಗದಲ್ಲಿ ರಾಕ್ಷಸರೇ ಸತ್ಯ, ದೈವ ಸುಳ್ಳು ಅನ್ನೋದು ಸಾಬೀತಾಗತ್ತೆ. ನಾನಿಟ್ಟು ಮುಹೂರ್ತ, ಕೊಟ್ಟು ಮಾತು ಯಾವತ್ತೂ ಬದಲಾಗೋಲ್ಲ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ
ಶಕ್ತಿ ಎಲ್ಲವೂ ನೀನಮ್ಮ. ಬದಲಾಗಲ್ಲ ಅನ್ನೋ ನಂಬಿಕೆ ಇದ್ದಿದ್ರೆ ಬರಬಾರ್ದಾಗಿತ್ತು. ಮಗಳಿಗೆ ಮಾತು ಕೊಟ್ಟಿದ್ದೀನಿ, ವಿಗ್ರಹ ಬರುತ್ತೆ ಅಂತ, ಅದಕ್ಕೆ ಬಂದಿತ್ತು. ಓಹೋ, ಇಟ್ಟ ಮುಹೂರ್ತ ಬದಲಾಗಬಾರದು, ಕೊಟ್ಟ ಮಾತಿಗೆ ತಪ್ಪಬಾರದು. ಅದಕ್ಕೆ ನಮಗೆ ಸಂಹಾರದ ಕನಸು ಬಿದ್ದಿದ್ದು ತಮ್ಮ ಸಾಕ್ಷಾತ್ಕಾರವಾಗಿದೆ. ಎಲ್ಲ ನೀನೆಣಸಿದಂತೆಯೇ ನಡೀಬೇಕು ಅನ್ನೋದೇ ಆದರೆ ಮನುಷ್ಯರಲ್ಲಿ ಒಳ್ಳೆಯವರನ್ನ ಕೆಟ್ಟವರನ್ನ ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು? ಜಗತ್ತು ನಿನ್ನಿಷ್ಟದಂತೆ ತೂಗೋ ತೊಟ್ಲು ಅಂತಾದ್ಮೇಲೆ ಸಮಾನತೆಯ ಪ್ರಶ್ನೆ ಎಲ್ಲಿದೆ? ಲೋಭಕ್ಕೆ ದುರಾಸೆಗೆ ಒಳಗಾಗಿದ್ಯಾ, ಅದಕ್ಕೆ ತಾಯಿಯನ್ನ ಕಂಡ್ರು ಕೈ ಮುಗಿದೆ ಬೆರಳು ಮಾಡಿ ತೋರಿಸ್ತಿದ್ಯಾ. ಎಲ್ಲದಕ್ಕೂ ಶಂಕದ ಮೇಲಿನ ಆಸೆಯೇ ಕಾರಣ. ಲೋಭ ಯಾವುದು, ದುರಾಸೆ ಯಾವುದು ಅಂತ ನೀನೇ ತಿಳಿಸಿಕೊಡಬೇಕು. ಯಾಕೆಂದ್ರೆ ಈ ದೇಹ, ಬುದ್ಧಿ, ಮನಸ್ಸು ಎಲ್ಲವೂ ನಿನ್ನ ಸೃಷ್ಟಿ. ನನ್ನಲ್ಲಿ ಲೋಭ ಇದೆ ಅನ್ನೋದೇ ಆದರೆ ನಿನ್ನ ಸೃಷ್ಟಿಯಲ್ಲಿ ಲೋಪ ಇದೆ. ಶಂಕ ದಕ್ಕಿದರೆ ನನ್ನ ನಡೆಯಲ್ಲಿ ನಂಬಿಕೆ, ಸೃಷ್ಟಿಯಲ್ಲಿ ದೈವತ್ವ ಇದೆ. ಶಂಕ ಸಿಗ್ಲಿಲ್ಲ ಅಂದ್ರೆ ದೈವತ್ವ ಸುಳ್ಳು, ನನ್ನ ಸೃಷ್ಟಿಯಲ್ಲಿ ಲೋಪ ಇದೆ. ದೈವ ಕಂಸ ಜನ್ಮ ಎತ್ತದೇ ಇದ್ದಿದ್ರೆ ದೇವಕಿಯ 7 ಶಿಶುಗಳು ಸಾಯ್ತಿರ್ಲಿಲ್ಲ. ರಾವಣ ಹುಟ್ಟದೆ ಹೋಗಿದ್ದಿದ್ರೆ ಸೀತೆಯ ಅಪಹರಣ ಆಗ್ತಿರ್ಲಿಲ್ಲ, ಆಕೆ ವನವಾಸ ಅನುಭವಿಸ್ತಿರ್ಲಿಲ್ಲ. ರಾಕ್ಷಸರು ಜನ್ಮ ತಾಳದೆ ಇದ್ದಿದ್ರೆ ಅಷ್ಟೊಂದು ಋಷಿಮುನಿಗಳು ಸಾವನ್ನಪ್ತಿರ್ಲಿಲ್ಲ. ದೈವದ ಸಾಕ್ಷಾತ್ಕಾರಕ್ಕೆ, ನಿಮ್ಮ ಅವತಾರಕ್ಕೆ ಅಷ್ಟು ಶಿಶುಗಳು ಸಾಯ್ಬೇಕಾಗಿತ್ತ? ಅಷ್ಟೊಂದು ಋಷಿಮುನಿಗಳು ಸಾವನ್ನಪ್ಪಬೇಕಿತ್ತ? ರಾಕ್ಷಸರ ಜೊತೆ ದೈವವು ಕೈ ಜೋಡಿಸಿದ್ದಕ್ಕೆ ಸಮುದ್ರ ಮಥನದಲ್ಲಿ ವಿಷ ಹುಟ್ಟಿದ್ದು. ತಪ್ಪು ದೈವದ್ದು ಇದೆ. ಹೇಗೆ ಬದುಕಬೇಕು ಅನ್ನೋದಕ್ಕೆ ಕೃಷ್ಣ ರಾಮ, ಹೇಗೆ ಬದುಕಬಾರದು ಅನ್ನೋದಕ್ಕೆ ಉದಾಹರಣೆ ಕಂಸ ರಾವಣ. ದುಷ್ಟರ ಸಂಹಾರದಿಂದ ಲೋಕ ಕಲ್ಯಾಣ ಆಗಿದೆ. ಬೆಳಕಿನ ಮಹತ್ವ ತಿಳಿಬೇಕು ಅಂದ್ರೆ ಕತ್ತಲಿನ ಸೃಷ್ಟಿ ಆಗಬೇಕು. ಕತ್ತಲೆ ಹಾಕಬೇಕು, ಜಗತ್ತಿನೆಲ್ಲೆಡೆ ಬೆಳಕೆ ತುಂಬಲಿ. ಸೃಷ್ಟಿಯ ಸಮತೋಲನ ಕಾಯಬೇಕು ಅಂದ್ರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕು. ಅತಿಯಾದ ಅಮೃತವು ಹಾಲಾಹಲವಾಗುತ್ತೆ. ನಿಮ್ಮ ಶಕ್ತಿನ ನೀವು ಪ್ರದರ್ಶಿಸೋದಕ್ಕೆ ಕೆಟ್ಟದ್ದರ ಜನನವಾಗಬೇಕು, ನಂತರದಲ್ಲಿ ನೀವು ಅವತರಿಸಿ ಸಂಹಾರ ಮಾಡಬೇಕು. ವಿತ್ತಂಡವಾದ ಬೇಡ, ವಿಗ್ರಹ ಗರ್ಭಗುಡಿಗೆ ಹೊರಡ್ಲಿ. ನಾನು ಕಳ್ಳತನ ಮಾಡಬೇಕಾಗಿದ್ರೆ ನೀನೇನು ಮಾಡ್ತಿದ್ದೆ? ನೀನು ಸುಮ್ಮನೆ ಇದ್ದೆ ಅಂತಾದ್ರೆ ನನ್ನ ಕಳ್ಳತನವನ್ನು ಪೋಷಿಸಿದ್ದೀಯಾ ಅಂತ. ಮನಸ್ಸಿನಲ್ಲಿ ಮೂಡೋ ಪ್ರತಿಯೊಂದು ಯೋಚನೆಗೂ ಯಾರು ಕಾರಣ? ಗ್ರಹಗಳು. ಗ್ರಹಗಳ ಚಲನೆಗೆ ಯಾರು ಕಾರಣ?